ಟಾಲಿವುಡ್ನಲ್ಲಿ ಈಗ ಎಲ್ಲಿ ನೋಡಿದ್ರು ಕೂಡ ಒಂದೇ ಚರ್ಚೆ ನಡೀತಾ ಇದೆ. ಅಂದರೆ ಒಂದೇ ಗದ್ದಲನೂ ನಡೀತಾ ಇರುವಂಥದ್ದು. ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಪಡೆದು ಬ್ಲಾಕ್ ಬಸ್ಟರ್ ಪ್ರದರ್ಶನ ಕಾಣ್ತಾ ಇರುವಂತಹ ಡಾರ್ಲಿಂಗ್ ಕೃಷ್ಣ ಜೊತೆಗೆ ಮಿಲನಾ ನಾಗರಾಜ್ ಅವರ ಲವ್ ಮೊಕ್ಟೇಲ್ 3 ಸಿನಿಮಾ ಇದೀಗ ಕಥೆ ಕಳ್ಳತನದ ಆರೋಪದ ಸುಳಿಯಲ್ಲಿ ಸಿಲುಕಿದೆ. ಹೌದು ವೀಕ್ಷಕರೇ, ಕಥೆಗಾರ ರಾಘವೇಂದ್ರ ಎಂ ನಾಯಕ್ ಅವರು ಫೇಸ್ಬುಕ್ ಪೋಸ್ಟ್ನಿಂದ ಸ್ಫೋಟಗೊಂಡ ಈ ವಿವಾದ ಇದೀಗ ಎರಡೂ ಬಣಗಳ ನಡುವಿನ ಬೃಹತ್ ಪ್ರೆಸ್ ಮೀಟ್ ಸಮರಕ್ಕೆ ಕಾರಣ ಕೂಡ ಆಗಿದೆ. ಸಿನಿಮಾದ ಸೆಕೆಂಡ್ ಹಾಫ್ ಸಂಪೂರ್ಣ ನಮ್ಮ ಕಥೆಯ ಆತ್ಮ ಎಂದು ರಾಘವೇಂದ್ರ ನಾಯಕ್ ಅವರು ಆರೋಪಿಸಿದ್ರೆ, ಗೂಗಲ್ನಲ್ಲಿ ಸಿಗೋ ಕಥೆಯನ್ನ ಇಟ್ಕೊಂಡು ನಮ್ಮ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಎಂದು ಡಾರ್ಲಿಂಗ್ ಕೃಷ್ಣ ಗುಡುಗಿದ್ದಾರೆ. ಹಾಗಾದ್ರೆ ಸತ್ಯ ಯಾರ ಕಡೆ ಇದೆ? ಯಾರು ಸುಳ್ಳು ಹೇಳ್ತಾ ಇದ್ದಾರೆ? ಈ ಎರಡೂ ಪ್ರೆಸ್ ಮೀಟ್ಗಳನ್ನು ಆಧರಿಸಿ ಇಂದು ನಾವು ವಸ್ತುನಿಷ್ಠವಾಗಿ ಯಾವುದೇ ಪಕ್ಷಪಾತ ಇಲ್ಲದೆ ಈ ವಿವಾದದ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕಿದೆ. ವೀಕ್ಷಕರೇ, ಮೊದಲಿಗೆ ಡಾರ್ಲಿಂಗ್ ಕೃಷ್ಣ ಅವರ ಪತ್ರಿಕಾಗೋಷ್ಠಿಯ ಮುಖ್ಯಾಂಶಗಳನ್ನು ಗಮನಿಸೋಣ. ಕೃಷ್ಣ ಅವರು ಬಹಳ ಆಕ್ರಮಣಕಾರಿಯಾಗಿ ಸ್ವಲ್ಪ ಮಟ್ಟಿಗೆ ವ್ಯಂಗ್ಯವಾಗಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಕೃಷ್ಣ ಅವರ ಪ್ರಕಾರ ಲವ್ ಮೊಕ್ಟೇಲ್ 3 ಸಿನಿಮಾದ ಕಥೆ ಅವರ 4 ವರ್ಷಗಳ ಕನಸು. 2023ರ ಯುಗಾದಿ ಹಬ್ಬದಂದೇ ತಾವು ಪೋಸ್ಟ್ ಹಾಕಿ ಕತೆ ಶುರು ಮಾಡಿದ್ದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಕೇವಲ 2 ನಿಮಿಷದ ನರೇಷನ್. 2023ರ ಆಗಸ್ಟ್ನಲ್ಲಿ ನಿರ್ದೇಶಕ ಗುರು ದೇಶಪಾಂಡೆ ಹಾಗೂ ರಾಘವೇಂದ್ರ ಅವರು ತಮ್ಮ ಬಳಿ ಬಂದು ಕೇವಲ 2-3 ನಿಮಿಷಗಳ ಕಾಲ ಲಕ್ನೋದಲ್ಲಿ ನಡೆದ ಒಬ್ಬ ಹಿಂದೂ ವ್ಯಕ್ತಿ ಮುಸ್ಲಿಂ ಮಗುವನ್ನ ದತ್ತು ಪಡೆಯೋ ಕೇಸ್, ಈ ಒಂದು ರಿಯಲ್ ಲೈಫ್ ಘಟನೆಯನ್ನ ವಿವರಿಸ್ತಾರೆ. ಯಾವುದೇ ಸ್ಕ್ರೀನ್ ಪ್ಲೇ ಕೂಡ ವಿವರಿಸಿಲ್ಲ ಅನ್ನೋದು ಕೃಷ್ಣ ಅವರ ವಾದ. ಇನ್ನು ಗೂಗಲ್ ಕಥೆ. ಈ ಕಥೆ ಇಂಟರ್ನೆಟ್ನಲ್ಲಿ ಗೂಗಲಲ್ಲಿ ಎಲ್ರಿಗೂ ಸಿಗುತ್ತೆ. ಒಂದು ಮಗುವನ್ನ ದತ್ತು ಪಡೆಯೋದು, ಬಳಿಕ ಮೂಲ ಪೋಷಕರು ಬಂದು ಮಗುವನ್ನ ಕೇಳೋದು, ಇದು ಜನರಲ್ ಕಾನ್ಸೆಪ್ಟ್. ಇದನ್ನೇ ನಾನು ಕದ್ದಿದ್ದೇನೆ ಎನ್ನೋದು ಹಾಸ್ಯಾಸ್ಪದ ಅಂತ ಹೇಳಿದ್ದಾರೆ. ನನ್ನ ಕತೆ ಆಯ್ತು, ನಿಮ್ ಗೂಗಲ್ ಕಥೆನೇ ನಾನೇನಾದ್ರು ಎತ್ಕೊಂಡಿದ್ರೆ ಗೂಗಲ್ ಕಥೆನೇ ಎತ್ಕೊಂಡಿದ್ರು ಕೇಳಿ, ಅವ್ರನ್ನೇ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಇಲ್ಲ, ಸ್ಕ್ರೀನ್ ಪ್ಲೇ ಇಲ್ಲ, ಡೈಲಾಗ್ ಏನೂ ಇಲ್ಲ, ಸೀನ್ಸ್ ಏನೂ ಇಲ್ಲ, ಮತ್ತೆ ಇಲ್ಲ ಇದೆ. ವೈಯಕ್ತಿಕ ದಾಳಿ. ಪ್ರೆಸ್ ಮೀಟ್ನಲ್ಲಿ ಗುರುದೇಶ್ ಪಾಂಡೆ ಹಾಗೂ ರಾಘವೇಂದ್ರ ಅವರನ್ನ ಲೆಜೆಂಡರಿ ಡೈರೆಕ್ಟರ್ ಮತ್ತು ಲೆಜೆಂಡರಿ ರೈಟರ್ ಎಂದು ವ್ಯಂಗ್ಯವಾಡಿರುವ ಕೃಷ್ಣ, ಗುರುದೇಶ್ ಪಾಂಡೆ ಅವರ ರೀಮೇಕ್ ಸಿನಿಮಾಗಳ ಇತಿಹಾಸವನ್ನು ಕೆದಕಿದ್ದಾರೆ. ಅಲ್ಲದೆ ಇವರ ವಿರುದ್ಧ ಕಾನೂನು ಸಮರ ಸಾರುವುದಾಗಿ ಕೂಡ ಘೋಷಿಸಿದ್ದಾರೆ. ಸೊ ಅವರು ಲೀಗಲ್ ಆಕ್ಷನ್ ತಗೊಳ್ಳುವಂತ ಎಲ್ಲ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಲೀಗಲ್ ಆಕ್ಷನ್ ಅನ್ನು ತಗೊಂಡಿದ್ದಾರೆ ಕೂಡ. ನಮ್ಮ ರಾಘವೇಂದ್ರ ನಾಯಕ್ ಅವರು ನಿನ್ನೆ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ ಲೀಗಲ್ ಆ್ಯಕ್ಷನ್ ತೊಗೊಳಕ್ಕೆ. ಫೋನ್ ಮಾಡ್ತಾ ಇಲ್ಲ, ಎಲ್ಲೋಗಿದಾರೋ ಗೊತ್ತಾಗ್ತಿಲ್ಲ. ನಾನು ಫೋನ್ ಮಾಡಿದ್ದೀನಿ, ನಾನು ಮೆಸೇಜ್ ಮಾಡಿದ್ದೀನಿ. PR ಅವರು ಒಂದು 50 ಮೆಸೇಜ್ ಮಾಡಿದ್ರು, 50 ಕಾಲ್ ಮಾಡಿದ್ದಾರೆ, ಎತ್ತಿದ್ದಾರೆ. ಆಯಿತು, ಕಾಂಪ್ರಮೈಸ್ ಆಯ್ತು. ನಾವು ಹೋಗಿರೋ ಮರ್ಯಾದೆ ಯಾರು ಕೊಡ್ತೀರಾ ಸರ್? ಈಗ ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಕಷ್ಟಪಟ್ಟು ಹೋದ್ರೆ ರ್ಯಾಂಕ್ ತೆಗೆದುಬಿಟ್ಟು ಕಾಪಿ ಹೊಡೆದು ಪಾಸ್ ಆಗಿದೆ ಅಂದ್ರೆ ಸುಮ್ಮನಿರ್ತೀರಾ ಸರ್ ನೀವು? ಎಲ್ಲಿಂದ ಉರಿಯುತ್ತೆ ಸರ್ ನಿಮಗೆ? ಗುರುದೇಶ್ ಪಾಂಡೆ ಹತ್ರ ನಿಮ್ಗೆ ಏನು ಕೇಳಿದೆ ಸರ್? ಆಲ್ರೆಡಿ ಅವರು ಲೀಗಲಿ ಹೋಗುತ್ತೆ ಸರ್. ಏನು ಕೇಳೋದೇನಿದೆ, ಲೀಗಲಿ ಹೋಗುತ್ತೆ ಸರ್. ಅವ್ರ ಹತ್ರ ನಾನು ಮಾತಾಡೋದು ಡಿಸ್ಕಸ್ ಮಾಡಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ ಸರ್. ಕೃಷ್ಣ ಅವರ ಪ್ರೆಸ್ ಮೀಟ್ ಮುಗಿದ ಬೆನ್ನಲ್ಲೇ ತಕ್ಷಣವೇ ಕ್ಯಾಮ್ರಾ ಮುಂದೆ ಬಂದ ನಿರ್ದೇಶಕ ಗುರು ದೇಶಪಾಂಡೆ ಹಾಗೂ ಕಥೆಗಾರ ರಾಘವೇಂದ್ರ ನಾಯಕ್ ಮಾಡಿರುವ ಕೌಂಟರ್ ಅಟ್ಯಾಕ್ ಬಹಳ ಪ್ರಬಲವಾಗಿದೆ. ಅವರು ನೀಡಿದ ಸಾಕ್ಷ್ಯಗಳು ಹೀಗಿವೆ ನೋಡಿ. ಈ ಕೋರ್ ಪಾಯಿಂಟ್ ಕೂಡಲ ಸಂಗಮ ನಾವು ಮಾಡ್ಕೊಂಡಿರೋ ಕತೆ ಮತ್ತು ಲವ್ ಮೊಕ್ಟೇಲ್ 3 ಇವೆರಡರದ್ದು ಕೋರ್ ಪಾಯಿಂಟ್ ಆತ್ಮ ಎರಡು ಒಂದೇ. ಡೆಕೋರೇಷನ್ ಬೇರೆ ಬೇರೆ ಇದೆ, ಮತ್ತೆ ಅದನ್ನ ಹೇಳ್ತೀನಿ. ಮತ್ತೆ ಅವರು ಬೆಳಿಗ್ಗೆ ಅದನ್ನ ಹೇಳಿದ್ರು, ಸೀನು ಬೇರೆ ಇದೆ, ಲೊಕೇಶನ್ ಬೇರೆ ಇದೆ, ಕ್ಯಾರೆಕ್ಟರ್ ಬೇರೆ, ಡೈಲಾಗ್. ಹೌದು ಸ್ವಾಮಿ, ನೀವು ಹೇಳೋದೆಲ್ಲ ಸತ್ಯ. ಆದರೆ ಒಂದು ಸಿನಿಮಾಗೆ ಆತ್ಮ ಅನ್ನೋದೊಂದು ಇರುತ್ತಲ್ಲ, ಕೋರ್ ಪಾಯಿಂಟ್ ಅನ್ನೋದೊಂದು ಇರುತ್ತಲ್ಲ, ಆ ಕೋರ್ ಪಾಯಿಂಟ್ ನಮ್ದರಿಂದನೇ ನೀವು ಇನ್ಸ್ಪೈರ್ ಆಗಿ ಮಾಡಿರೋದು. ಇದು ಖಂಡಿತವಾಗ್ಲೂ ಹೌದು. ಇದನ್ನು ನಾವು ಕೋರ್ಟಲ್ಲಿ ನಿರೂಪಣೆ ಮಾಡೇ ಮಾಡ್ತೀವಿ, ಇದನ್ನು ಪ್ರೂವ್ ಮಾಡೇ ಮಾಡ್ತೀವಿ ಕೋರ್ಟಲ್ಲಿ. ನಿಖರ ದಿನಾಂಕ ಮತ್ತು ದಾಖಲೆಗಳು. ಕೃಷ್ಣ ಹೇಳಿದಂತೆ ಕೇವಲ 2 ನಿಮಿಷದ ಕಥೆ ಹೇಳಿಲ್ಲ. 2023ರ ಆಗಸ್ಟ್ 31ರಂದು ಬೆಳಿಗ್ಗೆ 11 ಗಂಟೆಗೆ ಕೃಷ್ಣ ಅವರ ಅಪಾರ್ಟ್ಮೆಂಟ್ಗೆ ಹೋಗಿ 1.5 ಗಂಟೆಗಳ ಕಾಲ ಕೂಡಲ ಸಂಗಮ ಎಂಬ ಕಥೆಯ ನರೇಷನ್ ಅನ್ನು ನಾವು ನೀಡಿದ್ದೇವೆ. ಬೇಕಿದ್ರೆ ಅಪಾರ್ಟ್ಮೆಂಟ್ ಎಂಟ್ರಿ ಲಾಗ್, CCTV ದೃಶ್ಯಗಳನ್ನು ಪರಿಶೀಲಿಸಿ ಎಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇನ್ನು ಡೈಲಾಗ್ ರೈಟರ್ಗೆ ಕಳಿಸಿದ ಇಮೇಲ್. 2023ರ ನವೆಂಬರ್ನಲ್ಲಿಯೇ ತಮ್ಮ ಕಥೆಯ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅನ್ನ ಇಮೇಲ್ ಹಾಗೂ ವಾಯ್ಸ್ ನೋಟ್ ಮೂಲಕ ಕಳುಹಿಸಿದ ದಾಖಲೆಗಳನ್ನು ಅವರು ಮಾಧ್ಯಮಗಳ ಮುಂದಿಟ್ಟಿದ್ದಾರೆ. ಇನ್ನು ಕೇವಲ ಕ್ರೆಡಿಟ್ ಬೇಕು, ಹಣವಲ್ಲ ಅಂತೆ. ಅಂದರೆ ನಮಗೆ ದುಡ್ಡು ಬೇಡ, ಲವ್ ಮೊಕ್ಟೇಲ್ ಯಶಸ್ಸಿನ ಪ್ರಚಾರವೂ ಕೂಡ ಬೇಡ, ನಮಗೆ ಬೇಕಿರುವುದು ಕೇವಲ ಕೋ ರೈಟರ್ ಎಂಬಂತಹ ಗೌರವ ಎಂದು ರಾಘವೇಂದ್ರ ನಾಯಕ್ ಅವರು ಕೇಳಿದ್ದಾರೆ. ನೀವು ರೈಟರ್ಸ್ನ ಕತೆ ಕೇಳಿಬಿಟ್ಟು ಆ ರೈಟರ್ಸ್ಗೆ ಬೆಲೆ ಕೊಡದೆ ನಾನೇ ಎಲ್ಲ ಮಾಡಿದೆ ಅಂತ ಹಾಕ್ಕೊಂಡ್ರೆ ಏನಿದೆ ರೀ ಅದರಲ್ಲಿ?
ಒಬ್ಬ ರೈಟರ್ಸ್ಗೆ ಸ್ಕ್ರೀನ್ ಪ್ಲೇ ರೈಟ್ರಲ್ಲಿ ರಾಘುವನ್ನು ಮಾಡಿದ ಮುಗಿದೋಯ ಹೋಯ್ತಲ್ಲ, ಏನಿದೆ ಅದರಲ್ಲಿ? ಏನು 1 ಕೋಟಿ ರೆಮ್ಯುನರೇಷನ್ ಕೇಳ್ತಾರಾ ರಾಘು? ಇಲ್ವಲ್ಲ. ಏನಕ್ಕೆ ನಿಮಗೆ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಪ ಎಲ್ಲ ನಾನೇ ಹಾಕೊಳ್ಳುವಂಥದ್ದು ಏನಿದೆ ಅದರಲ್ಲಿ? ಇನ್ನು ಭಾವುಕ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಕೃಷ್ಣ ಅವರ ಗೆಳೆತನ ಮತ್ತು ರೀಮೇಕ್ ಟೀಕೆಗಳಿಗೆ ತೀವ್ರವಾಗಿ ನೊಂದಿರುವ ಗುರು ದೇಶಪಾಂಡೆ ರೀಮೇಕ್ ಮಾಡಿದ್ದು ಜೀವನ ಕಟ್ಟಿಕೊಳ್ಳಲು, ಆದರೆ ಸಕ್ಸಸ್ ಬಂದ ತಕ್ಷಣ ಸ್ನೇಹಿತರನ್ನ ಮನೆಗೆ ಸೇರಿಸಲ್ಲ ಎನ್ನುವ ಮಟ್ಟಕ್ಕೆ ಇಳಿಯಬಾರದು ಅನ್ನೋ ತಿರುಗೇಟನ್ನು ಕೂಡ ನೀಡಿದ್ದಾರೆ. ವೀಕ್ಷಕರೇ, ಈಗ ವಿಷಯಕ್ಕೆ ಬರೋಣ. ಅತಿ ಮುಖ್ಯವಾದ ಘಟ್ಟ. ಈ ಎರಡೂ ಪ್ರೆಸ್ ಮೀಟ್ಗಳನ್ನು ಸೂಕ್ಷ್ಮವಾಗಿ ಯಾವುದೇ ಭಾವೋದ್ವೇಗವಿಲ್ಲದೆ ಗಮನಿಸಿದಾಗ ಯಾರು ಹೆಚ್ಚು ಕಾನ್ಫಿಡೆಂಟ್ ಆಗಿ ತಮ್ಮ ಪಾಯಿಂಟನ್ನು ಪ್ರೆಸ್ ಮೀಟಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ, ಅಥವಾ ಅವ್ರ ಬಾಡಿ ಲ್ಯಾಂಗ್ವೇಜ್ ಏನು ಹೇಳುತ್ತೆ, ಯಾರು ತುಂಬ ಕಾನ್ಫಿಡೆಂಟ್ ಆಗಿದ್ರು ಅಂತ? ಒಂದೆಡೆ ಡಾರ್ಲಿಂಗ್ ಕೃಷ್ಣ ಅವರು ತಮ್ಮ ಸಿನಿಮಾದ ಬ್ಲಾಕ್ ಬಸ್ಟರ್ ಸಕ್ಸಸ್ನ ಅಲೆಯಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ರು. ಆದರೆ ಕಥೆಯ ಮೂಲದ ವಿಚಾರಕ್ಕೆ ಬಂದಾಗ ಅವರಲ್ಲಿ ಒಂದು ರೀತಿಯ ಡಿಫೆನ್ಸಿವ್ ಅಗ್ರೆಷನ್ ಎದ್ದು ಕಾಣ್ತಾ ಇತ್ತು ಅಂತ ನಮ್ಗನ್ಸುತ್ತೆ. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅವರು ವ್ಯಂಗ್ಯ ಮತ್ತು ಲೇವಡಿಯ ಮೊರೆ ಹೋದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ಎದುರಾಳಿಗಳಾದ ಗುರು ದೇಶಪಾಂಡೆ ಹಾಗೂ ರಾಘವೇಂದ್ರ ನಾಯಕ್ ಅವರಿಗೆ ರೀಮೇಕ್ ಡೈರೆಕ್ಟರ್, ಗೂಗಲ್ ರೈಟರ್ ಅನ್ನುವಂಥ ಒಂದು ಟೀಕೆಯ ಪದಗಳನ್ನು ಕೂಡ ಅವರು ಬಳಸಿದ್ದ ರೀತಿ ನೋಡಿದ್ರೆ ಅವರು ಸ್ವಲ್ಪ ವಿಚಲಿತರಾದಂತೆ ಅಲ್ಲಿ ಕಾಣ್ತಾರೆ. ಜೊತೆಗೆ ಆಗಸ್ಟ್ 31 ಅಪಾರ್ಟ್ಮೆಂಟ್ ಭೇಟಿಯ ಬಗ್ಗೆ ಅವರು ಸ್ಪಷ್ಟವಾದ ಲಾಜಿಕ್ ನೀಡುವ ಬದಲು ಲೇವಡಿ ಮಾಡಿದೆ ಹೆಚ್ಚು. ಅಂದರೆ ಅವರು ಹೆಂಗೆ ಮಾತಾಡಿದ್ರು ಅಂದರೆ 2-3 ನಿಮಿಷ ಕತೆ ಹೇಳಿದ್ದಾರೆ ಅಷ್ಟೇ, ಅದು ಕೂಡ ಗೂಗಲ್ ಕತೆ ಹೇಳಿದ್ದಾರೆ, ಅದನ್ನು ಹೊರತಾಗಿ ಬೇರೆ ಏನವರು ಮಾತಾಡಿಲ್ಲ ಅಂತ ಕೃಷ್ಣ ಅವರು ಹೇಳಿದ್ದಾರೆ. ಸೊ ಇಂಥ ಮಾತುಗಳನ್ನು ಕೇಳಿದಾಗ ಕೃಷ್ಣ ಅವರು ಯಾವ ರೀತಿ ತನ್ನನ್ನು ತಾನು ಸಮರ್ಥಿಸಿಕೊಂಡಿದ್ದಾರೆ ಅನ್ನೋದನ್ನು. ಇನ್ನೊಂದೆಡೆ ಗುರು ದೇಶಪಾಂಡೆ ಹಾಗೂ ರಾಘವೇಂದ್ರ ನಾಯಕ್ ಇವರ ಪ್ರೆಸೆಂಟೇಷನ್ ಸ್ವಲ್ಪ ಪ್ರೂಫ್ ಬೇಸ್ಡ್ ಇತ್ತು ಅಂತ ಅನ್ಸುತ್ತೆ. ಅಂದರೆ ಅವ್ರು ಹೇಳುವಾಗ ತುಂಬ ಪ್ರೂಫ್ ಇಟ್ಕೊಂಡು ಮಾತಾಡ್ತಿದ್ರು. ಅಂದರೆ ಅಪಾರ್ಟ್ಮೆಂಟ್ CCTV ಲಾಗನ್ನು ಚೆಕ್ ಮಾಡೋಣ ಬನ್ನಿ, ರಮೇಶ್ ಅರವಿಂದ್ ಅವರಿಗೆ ಇದೇ ಕತೆ ಮೊದಲು ಹೇಳಿದ್ದೆವು, ಅವರನ್ನೇ ಕೇಳಿ ಬನ್ನಿ, ವಾಯ್ಸ್ ನೋಟ್ ರೆಕಾರ್ಡ್ ಇದೆ, ಇಮೇಲ್ ಕಳಿಸಿದ ಡೇಟ್ ಟೈಮ್ ಇದೆ, ಜೊತೆಗೆ ನಿಖರವಾದ ಡೇಟಾ ಇಟ್ಕೊಂಡು ನಾವು ಮಾತಾಡ್ತಿದ್ದೀವಿ ಅಂತ ಮಾತಾಡ್ತಿದ್ರು. ಅಷ್ಟು ಮಾತ್ರ ಅಲ್ಲದೆ ನಮಗೆ ನಯಾ ಪೈಸವೂ ಬೇಡ, ಕೇವಲ ಬರಹಗಾರನಿಗೆ ಕ್ರೆಡಿಟ್ ಕೊಡಿ ಎಂಬ ಅವರ ಸ್ಪಷ್ಟವಾದ ನಿಲುವು ಅವರ ವಾದದ ಒಂದು ವಿಶ್ವಾಸಾರ್ಹತೆ ಅಂತ ಹೇಳ್ತಾರಲ್ಲ, ಕ್ರೆಡಿಬಿಲಿಟಿ, ಅದನ್ನು ಸ್ವಲ್ಪ ಹೆಚ್ಚು ಮಾಡುತ್ತೆ. ಅವ್ರ ಮತ್ತು ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿ ಕಾಣೋ ಥರ ಮಾಡುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ, ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆನೆ ಈ ಕತೆ ನಾವು ರಮೇಶ್ ಅರವಿಂದ್ ಸರ್ಗೆ ಹೇಳಿದ್ದೀವಿ, ಶರಣ್ ಸರ್ಗೆ ಹೇಳಿದ್ದೀವಿ. ನಿಜವಾಗ್ಲೂ ನಿಮಗೆಲ್ಲರಿಗೂ ಮನಸ್ಸು ಇದೆ, ಒಬ್ಬ ರೈಟ್ರಿಗೆ ಅನ್ಯಾಯ ಆಗ್ತಾ ಇದೆ, ಒಬ್ಬ ರೈಟ್ರಿಗೆ ಅನ್ಯಾಯ ಆಗಬಾರ್ದು ಅಂತ ನೀವೇನಾದರೂ ಇದ್ದರೆ ದಯವಿಟ್ಟು ರಮೇಶ್ ಅರವಿಂದ್ ಸರ್ನ ಮತ್ತು ಶರಣ್ ಸರ್ನ ಓಪನ್ ಆಗಿ ಮಾತಾಡೋಕೆ ಹೇಳಿ. ನಮ್ಮ ಡೈಲಾಗ್ ರೈಟರ್ ರಘು ನಿಡ್ವಳ್ಳಿ ಇದ್ದಾರೆ, ಇದನ್ನು ಆಗಬಾರ್ದು ಅನ್ಯಾಯ, ಇದು ಚಾಲೆಂಜ್ ಮಾಡ್ತೀನಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೇವಲ ಫ್ಯಾಕ್ಟ್ಸ್, ಡೇಟ್ಸ್ ಮತ್ತು ದಾಖಲೆಗಳ ಆಧಾರದ ಮೇಲೆ ನೋಡೋದಾದ್ರೆ ಗುರು ದೇಶಪಾಂಡೆ ಹಾಗೂ ರಾಘವೇಂದ್ರ ನಾಯಕ್ ಅವರು ತಮ್ಮ ಒಂದು ಪಾಯಿಂಟ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ರು ಅಂತ ಅನ್ಸುತ್ತೆ. ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ರು ಅಂತಾನೂ ಕೂಡ ನಮಗೆ ಅನ್ಸುತ್ತೆ. ಆದರೆ ವೀಕ್ಷಕರೇ, ನಮ್ಮ ವಾಹಿನಿ ಯಾವುದೇ ಒಬ್ಬ ವ್ಯಕ್ತಿಯ ಪರ ಅಥವಾ ವಿರುದ್ಧ ನಿಲ್ಲೋದಿಲ್ಲ. ಡಾರ್ಲಿಂಗ್ ಕೃಷ್ಣ ಅವರು ಸ್ಯಾಂಡಲ್ವುಡ್ನ ಅಪ್ಪಟ ಪ್ರತಿಭೆ. ಲವ್ ಮೊಕ್ಟೇಲ್ ಫ್ರಾಂಚೈಸಿ ಮೂಲಕ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಯಶಸ್ಸನ್ನು ಅವರು ತಂದುಕೊಟ್ಟಿದ್ದಾರೆ. ಹಾಗೆ ಗುರು ದೇಶಪಾಂಡೆ ಅವರ ನಿರ್ದೇಶನ ಹಾಗೂ ರಾಘವೇಂದ್ರ ನಾಯಕ್ ಅವರ ಬರಹದ ಶ್ರಮವನ್ನು ಕೂಡ ನಾವು ಸರಿಸಮಾನವಾಗಿ ಗೌರವಿಸಬೇಕಾಗುತ್ತೆ. ಜೊತೆಗೆ ನಾನು ಆವಾಗಲೇ ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೆ, ಐಡಿಯಾಗೆ ಯಾವತ್ತೂ ಕಾಪಿರೈಟ್ ಇರೋದಿಲ್ಲ. ನೀವೇನಾದರೂ ಕಥೆಯನ್ನು ಅಷ್ಟೇ ಡೆಪ್ತಾಗಿ ಬರೆದಿದ್ರೆ, ರಿಜಿಸ್ಟರ್ ಮಾಡಿದರೆ, ಸೇಫ್ ಆಗಿ ಇಟ್ಟಿದ್ರೆ ಮಾತ್ರ ನಿಮ್ಮ ಕಥೆಯನ್ನು ನೀವು ಸೇಫ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಆವಾಗಲೇ ಹೇಳಿದೆ. ಹಾಗಾಗಿ ಕೃಷ್ಣ ಅವರು ಕೂಡ ಹೇಳಿದ್ದಾರೆ, ಈ ಕಡೆ ಗುರು ದೇಶಪಾಂಡೆ ಹಾಗೂ ರಾಘವೇಂದ್ರ ನಾಯಕ್ ಇಬ್ಬರು 3 ಜನ ಏನು ಹೇಳೋದು ಅಂದರೆ ಕಥೆಗಾರರಿಗೆ ಮೋಸ ಆಗಬಾರ್ದು ಅನ್ನುವಂಥದ್ದು, ನಿಜವಾದ ಕಥೆಗಾರರಿಗೆ ಮೋಸ ಆಗಬಾರ್ದು ಅಂತ. ಹಾಗಾಗಿ ಯಾರು ನಿಜವಾದ ಕಥೆಗಾರರು ಇರ್ತಾರೋ ಅವರಿಗೆ ಖಂಡಿತವಾಗ್ಲೂ ಮೋಸ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಕೂಡ. ಆದರೆ ಅಂತಿಮವಾಗಿ ಒಂದು ಮಾತು ಸತ್ಯ, ಯಾವುದೇ ಕಾರಣಕ್ಕೂ ಟ್ರೂ ಸ್ಟೋರಿ ರೈಟರ್ಗೆ ಅನ್ಯಾಯ ಆಗಬಾರ್ದು ಅನ್ನೋದು. ಒಂದು ಒಳ್ಳೆಯ ಸ್ಕ್ರಿಪ್ಟ್ನ ಹಿಂದೆ ಎಷ್ಟೋ ತಿಂಗಳುಗಳ, ವರ್ಷಗಳ ನಿದ್ದೆಗೆಟ್ಟ ರಾತ್ರಿಗಳಿರುತ್ತೆ, ಬೆವರಿನ ಹನಿಗಳಿರುತ್ತವೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು. ಫಿಲ್ಮ್ ಚೇಂಬರ್ ಅಥವಾ ನ್ಯಾಯಾಲಯ ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಿ ಯಾರು ನಿಜವಾದ ಹಕ್ಕುದಾರರು ಎಂಬುದನ್ನು ಸಾಬೀತುಪಡಿಸಲಿ. ಸತ್ಯಕ್ಕೆ ಜಯ ಸಿಗಲಿ, ನೈಜ ಬರಹಗಾರನ ಶ್ರಮ ವ್ಯರ್ಥವಾಗದಿರಲಿ ಎಂಬುದಷ್ಟೇ ನಮ್ಮ ಆಶಯ.